ಫಸ್ಟ್ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕು. ಅದ್ರ ಮೇಲೆ ಈ ಕಾಳುಗಳನ್ನ ಹಾಕಿದ್ರೆ ಆ ಮೆಣಸಿನ್ಕಾಯಿಗೆ ಆ ಬಿಸಿ ತಾಗುತ್ತೆ. ಮೆಣಸಿನ್ಕಾಯಿನೂ ಜಾಸ್ತಿ ರೋಸ್ಟ್ ಆಗುತ್ತೆ, ಅವಾಗ ಪುಡಿ ಚೆನ್ನಾಗಿ ಬರುತ್ತೆ ಡ್ರೈನೆಸ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಸವಿರುಚಿ ಕೇಟರ್ಸ್ ಸರ್ ರವಿಕುಮಾರ್ ಅವರು ಸೊ ಅದ್ಭುತವಾದಂಥ ರೆಸಿಪಿಗಳನ್ನ ಕೊಡ್ತಾನೆ ಇದ್ದಾರೆ. ಇವತ್ತು ಯಾವ ರೆಸಿಪಿ ಅವ್ರ ಹತ್ರನೇ ಕೇಳೋಣ. ಸರ್ ಇವತ್ತು ಯಾವ ರೆಸಿಪಿ? ಇವತ್ತು ಸಿಂಪಲ್ ಎಲ್ಲದಕ್ಕೂ ಹೊಂದ್ಕೊಳ್ಳೋಂಥ ಒಂದು ಸಾಂಬಾರ್ ಪೌಡ್ರ್ ಮಾಡಿ ತೋರಿಸ್ತೀನಿ ನಿಮಗೆ. ಸಾಂಬಾರ್ ಪೌಡ್ರು. ಓಕೆ, ಎಲ್ಲದಕ್ಕೂ ಹೊಂದ್ಕೊಳ್ಳೋಂಥದ್ದು ಅಂದ್ರೆ? ಹೌದು, ಎಲ್ಲದಕ್ಕೂ ಅಂದ್ರೆ ಈಗ ಸಾಂಬಾರ್ಗೆ ಒಂಥರ ಬರುತ್ತೆ, ಕೂಟ್ ಮಾಡ್ತೀವಿ ಅದಕ್ಕೆ ಒಂಥರ ಪೌಡ್ರ್ ಬರುತ್ತೆ, ಮಸಾಲೆ ಹುಳಿ ಅಂತ ಬಂದ್ರೆ ಅದಕ್ಕೆ ಒಂಥರ ಸಪ್ರೇಟ್ ಪೌಡ್ರ್ ಬರುತ್ತೆ. ಸೊ ಇದೊಂದು ಪೌಡ್ರ್ ಎಲ್ಲದಕ್ಕೂ ಒಂಥರ ಹೊಂದಾಣಿಕೆ ಆಗೋ ಥರ. ಏನು ಸಾಂಬಾರ್ ಪೌಡ್ರು ಹುಳಿ ಕೂಟು ಏನೇ ಮಾಡೋದಾದ್ರೂ ಅದಕ್ಕೆ ಹೊಂದಾಣಿಕೆ ಆಗುತ್ತೆ, ಒಂದು 80% ಹೊಂದಾಣಿಕೆ ಆಗೋ ಹಾಗೆ, ಎಲ್ಲದಕ್ಕೂ ಚೆನ್ನಾಗಿ ಬರೋ ಹಾಗೆ ಒಂದು ಸಾಂಬಾರ್ ಪೌಡ್ರು. ಓಕೆ, ಏನೇ ಮಾಡೋದಾದ್ರೆ ಅಂದ್ರೆ ಇವು ಮನೆಗಳಲ್ಲಿ ಬೇಳೆ ಸಾರು ಮಾಡ್ಕೊತಿರ್ತಾರೆ, ಅದಕ್ಕೂ ಆಗುತ್ತೆ, ಹುಳಿ ಕೂಟುಗಳಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಬಟ್ ಅದಕ್ಕೂ ಇವಾಗ ಹುಳಿ ಕೂಟು ಬೇರೆ ತರ ಅದ್ರಲ್ಲಿ ಏನ್ ಎಕ್ಸ್ಟ್ರಾ ಏನಾದ್ರು ಇರುತ್ತಾ? ಎಕ್ಸ್ಟ್ರಾ ಅಂದ್ರೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹೆಚ್ಚು ಕಡಿಮೆ ಮಾಡೋದಿರುತ್ತೆ ಅಷ್ಟೇನೆ. ಒಂದಕ್ಕೆ ಧನಿಯಾ ಜಾಸ್ತಿ ಬೇಕಾಗುತ್ತೆ, ಕೂಟಿಗೆ ಬಂದು ಧನಿಯಾ ಕಡಿಮೆ ಬೇಕು. ಸೊ ಆ ತರದಲ್ಲಿ ಓಕೆ, ಮೆಷರ್ಮೆಂಟ್ ಸ್ವಲ್ಪ ಚೇಂಜ್ ಇರುತ್ತೆ, ಯಾವ್ದು ಜಾಸ್ತಿ ಆಗ್ಬೇಕು ಯಾವ್ದು ಕಮ್ಮಿ ಆಗ್ಬೇಕು ಅನ್ನುವಂಥದ್ದು. ಫ್ಲೇವರಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರ್ಬೇಕು ಅಷ್ಟೇ. ಓಕೆ. ಸೊ ಸಾಂಬಾರ್ ಪುಡಿ ರೆಸಿಪಿನ ನೀಟಾಗಿ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಒಂದು ರೆಸಿಪಿ ಕಂಟಿನ್ಯೂ ಆಗುತ್ತೆ. ಸರ್ ಒಂದ್ಸತಿ ನೀಟಾಗಿ ತೋರಿಸ್ಕೊಟ್ಬಿಡಿ ಸರ್. ಎಲ್ಲದಕ್ಕೂ ಹೊಂದಾಣಿಕೆ ಆಗಂತ ಒಂದು ಸಾಂಬಾರ್ ಪೌಡರ್ ಮಾಡೋಣ ಇವತ್ತು. ಅದಕ್ಕೆ ಬೇಕಾಗಂತ ಸಾಮಾನುಗಳು ಬನ್ನಿ. ಹಿಂಗು ತಗೊಂಡಿದ್ದೀನಿ ನಾನು, LG ಹಿಂಗು, ಗಟ್ಟಿ ಹಿಂಗೆ ತಗೊಂಡಿದ್ದೀನಿ. ಅದಿಲ್ಲ ಅಂದ್ರೆ ಪುಡಿ ಹಿಂಗೆ ಬೇಕಾದ್ರೂ ತಗೊಳ್ಬೋದು. ಓಕೆ. ಮೆಂತೆ ಒಂದು 1/4 ಸ್ಪೂನ್ ತಗೊಂಡಿದ್ದೀನಿ. 1 ಸ್ಪೂನು ಕರಿಮೆಣಸು ತಗೊಂಡಿದ್ದೀನಿ, ಕಾಳು ಮೆಣಸು. ಒಂದು ಅರ್ಧ ಮುಷ್ಟಿ ಕಡಲೆಬೇಳೆ, ಉದ್ದಿನಬೇಳೆನೂ ಅದೇ ಸೇಮು. ಆಮೇಲೆ ಇದು ಸ್ವಲ್ಪ ಫ್ಲೇವರ್ಗೆ ಜಾಯ್ಕಾಯಿ ಒಂದು ಅರ್ಧ, ಒಂದು 4 ಪೀಸ್ ಚಕ್ಕೆ, 2 ಏಲಕ್ಕಿ ತಗೊಂಡಿದ್ದೀನಿ. ಅದು ಬಿಟ್ಟರೆ ಧನಿಯಾ ಕಾಳು ಒಂದು 3 ಮುಷ್ಟಿ ತಗೊಂಡಿದ್ದೀನಿ ನಾನು. ಅದಾದಮೇಲೆ ತೋರಿಸ್ತೀನಿ ಅದಕ್ಕೆ ಮುಷ್ಟಿಲಿ ಹೇಗೆ ಅಂತೇಳಿ. ಅದಾದಮೇಲೆ ಗಸಗಸೆ, ಬ್ಯಾಡಗಿ ಮೆಣಸು, ಓಕೆ, ಗುಂಟೂರು ಮೆಣಸು, ಕರಿಬೇವು, ಶಾಹಿ ಜೀರ ತಗೊಂಡಿದ್ದೀನಿ. ಶಾಹಿ ಜೀರ ತಗೊಂಡಿದ್ದೀನಿ. ನಾರ್ಮಲ್ ಜೀರಿಗೆಯನ್ನು ಬಳಸ್ಬೋದಾ? ಶಾಹಿ ಜೀರನ್ನು ಯೂಸ್ ಮಾಡ್ಬೋದು. ಶಾಹಿ ಜೀರನೇ ಬೆಸ್ಟ್. ನಾನು ಸ್ವಲ್ಪ ಶಾಹಿ ಜೀರನೇ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಪರಿಮಳಕ್ಕೆ ಮತ್ತು ಹೆಲ್ತಿ ಕಾನ್ಶಿಯಸ್ಸಿಂದ ಎರಡರಿಂದನೂ. ಹಾಗೆ ಬನ್ನಿ ಅದು ಹೊರ್ಕೊಳ್ಳೋಣ ಹೇಗೆ ಅಂತೇಳಿ. ಇವಾಗ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ, ಜಾಸ್ತಿ ಅಲ್ಲ, ಸುಮ್ಮನೆ ಅದು ರೋಸ್ಟ್ ಆಗಲಿಕ್ಕೆ. ಪೌಡ್ರ್ ಅಲ್ವಾ, ಪೌಡ್ರ್ ಮಾಡ್ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಅದು ಬರಲ್ಲ, ಪುಡಿ ಮಾಡ್ಲಿಕ್ಕೆ ಬರಲ್ಲ ಸರಿಯಾಗಿ. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಅದು 1-2 ನಿಮಿಷ. ಓಕೆ. ಹಿಂಗೆ ಹಾಕೊಳ್ಳೋಣ ಫಸ್ಟಿಗೆ. ಹಿಂಗು? ಹೌದು. ಓಕೆ. ಎಷ್ಟು ಕಡಿಮೆ ಕಾವಲ್ಲಿ ಯಾವ ಥರ ಹುರಿತೀರೋ ಅದ್ರ ಮೇಲೆ ಡಿಪೆಂಡು. ಯಾವುದೇ ಪೌಡ್ರ್ ಆಗಲಿ ಒಳಗಡೆಯಿಂದ ಫ್ರೈ ಆಗ್ತಾ ಬರಬೇಕು. ಅದು ಮೇಲ್ಗಡೆ ಕೆಂಪಾಗಿಬಿಟ್ರೆ ಅದಷ್ಟು ಚೆನ್ನಾಗಿ ಬರಲ್ಲ. ಒಳಗಡೆಯಿಂದನೂ ಪೂರ್ತಿ ಹಾಕೊಳ್ಳೋಣ, ರೋಸ್ಟ್ ಆಗ್ತಾ ಬರಬೇಕು ಅದು. ಓಕೆ, ಆಗಿದೆ. ಓಕೆ. ಮೆಂತೆ ಹಾಕೊಳ್ತಾ ಇದ್ದೀನಿ ಒಂದು 1/4 ಸ್ಪೂನು. ಓಕೆ. ಕೆಂಪಾಗಿದೆ ಮೆಂತೆ. ಅದಕ್ಕೆ ಕಾಳು ಮೆಣಸು ಹಾಕ್ತಿದ್ದೀನಿ 1 ಸ್ಪೂನು. ಕಾಳು ಮೆಣಸು. ಓಕೆ. ಕಡಲೆಬೇಳೆ, ಉದ್ದಿನಬೇಳೆ, ಉದ್ದಿನಬೇಳೆ 1 ಮುಷ್ಟಿ. ಹೌದು, 2 ಸೇಮ್ ಹಾಕ್ಕೊಂಡಿದ್ದೀನಿ, 2 ಒಂದೊಂದು ಮುಷ್ಟಿ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ 2 ಒಂದೊಂದು ಮುಷ್ಟಿ ಇದೆ. ಓಕೆ. ಅದು ಜಾಯ್ಕಾಯಿ ತಗೊಂಡಿದ್ವಿ, ಅದು ಅರ್ಧ ಜಾಯ್ಕಾಯಿ, 2 ಏಲಕ್ಕಿ, ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಕೆಂಪಾಗಿದೆ ನೋಡ್ಬೋದು, ಉದ್ದಿನಬೇಳೆ ಪರಿಮಳ ಬರ್ತಾ ಇದೆ, ಫ್ರೈ ಆಗಿರೋದು. ಓಕೆ. ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಅದು 1 ಮುಷ್ಟಿ ಅಂದರೆ ಇದು 3 ಮುಷ್ಟಿ ಲೆಕ್ಕ. ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಮುಷ್ಟಿ ಆದರೆ ಇದು 3 ಮುಷ್ಟಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಆದ್ರೂ ಏನು ಆಗಲ್ಲ. ಇನ್ನೊಂದು ಮುಷ್ಟಿ ಬೇಕಾದ್ರೂ ಜಾಸ್ತಿನೇ ಹಾಕ್ಕೊಳ್ಬೋದು, ಪರಿಮಳ ಚೆನ್ನಾಗಿ ಬರುತ್ತೆ ಅವಾಗ. ಧನಿಯಾ ಕಾಳು ಸ್ವಲ್ಪ ಹಾಕೊಳ್ತಿದ್ದಂಗೆ ಅದು ಬೇಗ ಫ್ರೈ ಆಗಿಬಿಡುತ್ತೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ ಧನಿಯಾ ಫ್ರೈ ಆಗಲಿಕ್ಕೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಮೆಣಸು ಹಾಕ್ಕೊಬಿಡ್ಬೇಕು ಅದಕ್ಕೆ. ಓಕೆ. ಮೆಣಸು, ಕರಿಬೇವು. ಓಕೆ. ಕರಿಬೇವು ಹಾಕೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ, ಚೆನ್ನಾಗಿ ಬರುತ್ತೆ. ಅದು ಮೆಣಸು ಕೆಳಗಡೆ ಹೋಗಲ್ಲ, ಬೇಗ ಫ್ರೈ ಆಗೋಲ್ಲ. ಹಾಗಾಗಿ ನೀಟಾಗಿ ಅದ್ರ ಮೇಲೆಲ್ಲ ಮಿಕ್ಸ್ ಮಾಡ್ತಾ ಬರ್ಬೇಕೆಲ್ಲ. ಇಲ್ಲಾಂದರೆ ಧನಿಯಾನೇ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ, ಇದು ಮೆಣಸಿನ್ಕಾಯಿ ಮೇಲೆ ಉಳ್ಕೊಂಡ್ಬಿಡುತ್ತೆ. ಹೌದೌದು. ಗಸಗಸೆ ತಗೊಂಡಿದ್ದೀನಿ ಲಾಸ್ಟಲ್ಲಿ. ಗಸಗಸೆ. ಹೌದು. ಓಕೆ. ಗಸಗಸೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಓಕೆ.
ಅಂದರೆ ಇದಕ್ಕೆ ಸ್ವಲ್ಪ ಬಿಸಿ ತಾಗ್ತಿದ್ದಂಗೆ ಫ್ರೈ ಆಗಿಬಿಡ್ತವೆ ಇವು. ಸೊ ಫಸ್ಟಿಗೆ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ, ಸುಟ್ಟೋಗ್ಬಿಡುತ್ತೆ. ಹೌದು. ಜಾಸ್ತಿ ಕ್ವಾಂಟಿಟಿಲಿ ಹೊರಿದಾದ್ರೆ ಸಪ್ರೇಟಾಗಿ ಒಂದೊಂದು ಹೊರ್ಕೊಳ್ಬೋದು. ಹೌದಾ? ಓಕೆ. ಕಡಿಮೆ ಕ್ವಾಂಟಿಟಿ ಅಲ್ವಾ? ಹೌದು. ಜಾಸ್ತಿ ಕ್ವಾಂಟಿಟಿ ಹೋಗೋದು ಏನು ಮಾಡ್ತಾರೆ, ಕೆ ಜಿ ಲೆಕ್ಕದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾರೆ ಈ ಕಂಪ್ನಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲೆಲ್ಲ. ಓಕೆ. ಈಗ ಮನೆಗಳಲ್ಲೆಲ್ಲ ಅಷ್ಟು ಹೊರ್ಕೊಂಡ್ರೆ ಆಗಲ್ಲ, ಅದು ಹಾಳಾಗ್ಬಿಡುತ್ತೆ. ಹೌದು. ಸೊ ಒಂದು ವಾರಕ್ಕೆ ಆಗಷ್ಟು ಹಿಂಗೆ ಸ್ವಲ್ಪ ಹೊರ್ಕೊಂಡ್ಬಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಫ್ರೆಶ್ ಫೀಲಿಂಗ್ ಕೊಡ್ತಾ ಇರುತ್ತೆ. ಓಕೆ. ಲಾಸ್ಟಲ್ಲಿ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಕೋದು. ಓಕೆ. ಒಲೆ ಆಫ್ ಮಾಡಿದ್ಮೇಲೆ ಅರಿಶಿನ ಯಾಕೆ? ಅಂದರೆ ಅದು ಫಸ್ಟಿಗೆ ಹಾಕಿಬಿಟ್ರೆ ಇಲ್ಲಿ ಅದು ಪೌಡ್ರ್ ಅಲ್ವಾ, ಬ್ಲ್ಯಾಕ್ ಆಗಿಬಿಡುತ್ತೆ. ಫ್ರೈ ಆದಾಗ ಬ್ಲ್ಯಾಕ್ ಆಗಿಬಿಡುತ್ತೆ, ಮತ್ತು ಪೌಡ್ರೂ ಬ್ಲ್ಯಾಕ್ ಆಗಿಬಿಡುತ್ತೆ. ಓಕೆ. ಓಕೆ. ಅದು ಸುಮ್ಮನೆ ಒಟ್ಟು ಪರಿಮಳಕ್ಕಷ್ಟೇ, ಪರಿಮಳ ಮತ್ತು ಹೆಲ್ದಿ ಕಾನ್ಸೆಪ್ಟಿಂದ ಹಾಕೋದು. ಓಕೆ. ಮತ್ತು ಇದರಲ್ಲಿ ಸಾಂಬಾರು ಪುಡಿನ ಮಾಡ್ಕೊಳ್ಳುವಂಥ ವಿಧಾನವೂ ವ್ಯತ್ಯಾಸ ಇರುತ್ತಾ ಎಲ್ಲ ಪ್ರಾಂತ್ಯಗಳಲ್ಲೂ? ಅಂದರೆ ಇವಾಗ ಮಂಡ್ಯ, ಮೈಸೂರು ಅಂತ ಹತ್ರ ಬಂದಾಗ, ಮಂಗಳೂರು ಅಂತ ಬಂದಾಗ ಅಲ್ಲಿಗೆ ಆದಂಥ ಕೆಲವೊಂದು ಚೇಂಜಸ್ ಇರುತ್ತಾ? ಹಾಂ, ಇರುತ್ತೆ. ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ. ಇದು ಎಲ್ಲದಕ್ಕೂ ಹೊಂದಾಣಿಕೆ ಆಗುವಂತ ಮಾಡಿದ್ದೀನಿ ನಾನು. ಎಲ್ಲ ಕಡೆಗೂ ಬರುತ್ತಿದೆ, ಎಲ್ಲರೂ ಇದು ಆಲ್ಮೋಸ್ಟ್ ಇದೆ ಬರುತ್ತೆ ಎಲ್ಲದಕ್ಕೂ ಹಿಂಗೆ. ಹೌದು. ಓಕೆ. ಈ ಮಂಡ್ಯ ಮತ್ತು ಉತ್ತರ ಕರ್ನಾಟಕ ಅಲ್ಲೆಲ್ಲ ಅಂದ್ರೆ ಕಾಯಿ ಕಡಿಮೆ ಯೂಸ್ ಮಾಡ್ತಾರೆ, ಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕಾಯಿ ಜಾಸ್ತಿ ಹಾಕ್ತಾರೆ. ಆ ಥರ ಯಾವುದೇ ಮಾಡೋದಾದ್ರೂ ಇದು ಹೊಂದಾಣಿಕೆ ಆಗುತ್ತೆ, ಎಲ್ಲದಕ್ಕೂ ಬರುತ್ತೆ, ಎಲ್ಲದಕ್ಕೂ ಆಗುತ್ತೆ. ಓಕೆ. ಮತ್ತು ಇಂಗ್ರೀಡಿಯೆಂಟ್ಸು ಇಷ್ಟೇನಾ ಅಥವಾ ಇದಕ್ಕೆ ಇನ್ನೂ ಆ್ಯಡ್ ಮಾಡ್ಕೋಬೋದು ಅಥವಾ ಇದು ಇಲ್ಲದೇ ಇದ್ರೂ ಆಗುತ್ತೆ, ಆ ಥರದ್ದೇನಾದ್ರು ಇದೆಯಾ? ಹಾಗೇನಿಲ್ಲ, ಇದು ಇಷ್ಟು ಕರೆಕ್ಟಾಗಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಓಕೆ. ಗಸಗಸೆ ಇಲ್ಲ ಅಂದ್ರೆ ನಡೆಯುತ್ತೆ, ಗಸಗಸೆ ಹಾಕದೆ ಅಂದ್ರೆ ನಡೆಯುತ್ತೆ. ಮತ್ತೆಲ್ಲ ಬೇಕಾದ್ರು ಒಂದು ಬೇಕಾಗಿರೋಂಥದ್ದೇ, ಎಲ್ಲ ಬೇಕಾಗಿರೋದೆ. ಇನ್ನು ಎಕ್ಸ್ಟ್ರಾ ಸೇರಿಸ್ಬೋದು. ಓಕೆ. ಅದೆಲ್ಲ ಇನ್ನು ಬೇಕಾಗಿದೆ, ಇದು ಒಂದು ಮಿಡ್ಲು ಬೇಕು ಅಂತೇನಿಲ್ಲ, ಬೇಡ ಅಂತೇನಿಲ್ಲ, ಆ ಥರ. ಓಕೆ. ಎಲ್ಲ ಅಂದರೆ ಇವಾಗ ಹಾಕಿರುವಂಥದ್ದೆಲ್ಲ ಇಂಪಾರ್ಟೆಂಟ್. ಹೌದು, ಗಸಗಸೆ ಒಂದು ಬಿಟ್ಟು. ಓಕೆ. ಓಕೆ. ಬನ್ನಿ ಇದನ್ನು ಬೇಸಣೆ ಹಾಕಿ ತಣಿಯಕ್ಕೆ ಇಟ್ಬಿಡೋಣ, ನಿಧಾನ ತಣಿತಾ ಇರಲಿ. ಓಕೆ. ಫಸ್ಟ್ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕು. ಅದ್ರ ಮೇಲೆ ಈ ಕಾಳುಗಳನ್ನ ಹಾಕಿದ್ರೆ ಆ ಮೆಣಸಿನ್ಕಾಯಿಗೆ ಆ ಬಿಸಿ ತಾಗುತ್ತೆ. ಮೆಣಸಿನ್ಕಾಯಿನೂ ಜಾಸ್ತಿ ರೋಸ್ಟ್ ಆಗುತ್ತೆ, ಅವಾಗ ಪುಡಿ ಚೆನ್ನಾಗಿ ಬರುತ್ತೆ ಡ್ರೈನೆಸ್. ಓಕೆ. 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 ಇದು ಸಾಂಬಾರು ಪೌಡ್ರದು ಸಣ್ಣಗಾಗಿದೆ ಇವಾಗ. ಓಕೆ. ಪೌಡ್ರ್ ಮಾಡೋಣ. ಕಂಟಿನ್ಯೂಸ್ ಹಾಕಿದ್ರೆ ಅದೇ ಇದಾಗ್ಬಿಡುತ್ತೆ, ಬ್ಲ್ಯಾಕ್ ಆಗುತ್ತೆ, ಎಣ್ಣೆ ಬಿಟ್ಕೊಬಿಡುತ್ತೆ. ಓಕೆ. ಬಿಸಿಗೆ? ಹೌದು, ಬಿಸಿಗೆ ಎಣ್ಣೆ ಬಿಟ್ಬಿಡುತ್ತೆ. ನಾವು ಎಣ್ಣೆ ಇಷ್ಟೇ ಕಡಿಮೆ ಹಾಕಿದ್ರು ಆ ಕಾಳುಗಳೆಲ್ಲ ಇರ್ತಲ್ಲ, ಎಣ್ಣೆ ಅದು ಬಿಟ್ಕೊಬಿಡುತ್ತೆ. ಸ್ವಲ್ಪನೇ ನಿಧಾನಕ್ಕೆ ಸ್ವಲ್ಪ ಆಗ್ತಾ ಬರ್ಬೋದು. ಇದೆ ನೋಡ್ಬೋದು ಕ್ಲೀನಾಗಿ ಎಷ್ಟು ಚಂದ ಕಲರ್ ಬಂದಿದೆ, ಎಷ್ಟು ಫಿನಿಶಿಂಗ್ ಆಗಿದೆ ಅಂತೇಳಿ. ಈ 2-3 ಮಿಕ್ಸಿ ಜಾರಲ್ಲಿ ಹಾಕಿದ್ರೆ, ನಾನು ಒಂದು ಹಾಕಿರೋದ್ರಿಂದ ಏನೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ನೀವು 2-3 ಸರಿ ಹಾಕಿದ್ರೆ ಸಪ್ರೇಟಾಗಿ 2-3 ಸರಿ ಹಾಕಿದ್ರೆ ಓಕೆ ಹೇಗೆ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ ಎಲ್ಲ. ಓಕೆ. ಅದೇ ಮಸಾಲೆದ್ಮೇಲೆ ಕ್ಲೀನಾಗಿ ತಣ್ಣಗಾಗ್ಬಿಟ್ಟಿರ್ಬೇಕು ನೀವು ಹೊರದ್ರ ಮೇಲೆ. ಓಕೆ. ಅದು ತಣ್ಣಗಾದ ಮೇಲೆ ಈ ಥರ ನೀಟಾಗಿ ಹೊರ್ಕೊಳ್ಬೇಕು. ಓಕೆ. ಇದನ್ನು ಹಾರಕ್ಕೆ ಬಿಡಬೇಕಾ? ಹಾಂ, ಮತ್ತು ಇದು ಹಾರಕ್ಕೆ ಬಿಡಬೇಕು. ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ ಡಬ್ಬೆಲ್ಲ ಹಾಕಿ ಇಟ್ಬಿಡ್ಬೇಕು. ಓಕೆ. ಓಕೆ. ಲಾಸ್ಟ್ ವಿಡಿಯೋದಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಳ್ಕೊಟ್ಟಿದ್ದೆ ನಿಮ್ಗೆ ಯಾವ ಥರ ಅಂತೇಳಿ. ಹೌದು. ಅದರಿಂದನೇ ನಿಮ್ಗೆ ಈಗ ಇಡ್ಲಿ ಸಾಂಬಾರು ಮಾಡ್ಕೊಡ್ತೀನಿ. ಹಾಂ ಸರ್, ನೋಡಿಬಿಟ್ಟು ಹೇಳಿ. ಅದಕ್ಕೆ ಬೇಕಾಗೋಂಥ ಸಾಮಗ್ರಿಗಳು